ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ವೆಜ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿಬಿಟ್ಟು. ಲಾಂಗ್ ಬ್ಯಾಕ್ ನಾನೊಂದು ಡಿಟೇಲ್ಡ್ ರೆಸಿಪಿನ ಶೇರ್ ಮಾಡಿದ್ದೆ. ಬಟ್ ಹೊಸ ಸಬ್ಸ್ಕ್ರೈಬರ್ಸ್ಗಳಿಗೆ ವಿಡಿಯೋ ಬೇಕು ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ಡಿಟೇಲಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ಬನ್ನಿ, ಈ ರೆಸಿಪಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ನಾನು ಹೇಳೋ ಮೆಥಡನ್ನು ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಫಸ್ಟು ವೆಜ್ ದಮ್ ಬಿರಿಯಾನಿ ಮಾಡೋಕ್ಕೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ತೊಳೆದಿರೋಂಥ ಬಾಸ್ಮತಿ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಸ್ವಲ್ಪ ದಪ್ಪಗೆ ಬರುತ್ತಲ್ವ, ಆ ಅಕ್ಕಿನ ತೊಗೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಾಗತ್ತೆ. ನಿಮಗೆ ಯಾವ ಅಕ್ಕಿ ಚೆನ್ನಾಗಿ ಅನಿಸುತ್ತೆ ಅದನ್ನೇ ತೊಗೊಳ್ಳಿ. ಆದಷ್ಟು ಬಾಸುಮತಿ ಅಕ್ಕಿನೇ ಬಳಸಿ. ಇವಾಗ ಮಸಾಲೆಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಸೋಂಪು ಕಾಳು, ಧನಿಯಾ, ಹಾಗೆ ಒಂಚೂರು ಜೀರಾ, ಒಂದು ಪಲಾವ್ ಎಲೆ, 3 ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ತರಕಾರಿ ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ತೊಗೋಬೋದು. ಅದ್ರ ಜೊತೆಗೆ ಕಾಲಿಫ್ಲವರ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಿಷ್ಟು ಹಾಕಿ, ಉಪ್ಪು ಹಾಕಿ, ಅದ್ರ ಜೊತೆಗೆ ಅರಶಿನ ಪುಡಿ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವು ಡ್ರೈ ರೋಸ್ಟ್ ಮಾಡಿರೋಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿವತ್ತು ಮಸಾಲೆ ಇವತ್ತಿಗೆ ಎಷ್ಟು ಬೇಕು ಅಷ್ಟೇ ಮಾಡಿರೋದು. ಸೊ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಪನ್ನೀರನ್ನು ಕಾವಲಿನಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಉಪ್ಪು, ಖಾರದ ಪುಡಿ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಗೆಯೇ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರಿದಿಟ್ಕೊಂಡಿದ್ದೀನಿ. ಆ ಹುರಿದಿರೋಂಥ ಈರುಳ್ಳಿಗೆ ನಾವು ಮ್ಯಾರಿನೇಟ್ ಮಾಡಿರೋಂಥ ಈ ಮಸಾಲೆನ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ತರಕಾರಿಗಳಿಗೆಲ್ಲ ಮಸಾಲೆ ಹಾಕಿಬಿಟ್ಟು ನೀವು ಒಂದು ಅರ್ಧ ಗಂಟೆನಾದರೂ ಇಟ್ಟರೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಬೇಯಿಸೋವಾಗ ನೀರೇನು ಹಾಕೋದಕ್ಕೆ ಹೋಗಬೇಡಿ. ಉಪ್ಪು ಹಾಕಿರ್ತೀವಿ ನಾವು, ಸೊ ಉಪ್ಪು ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಅನ್ನ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಅದರಿಂದ ಪ್ರತಿಯೊಂದು ಅಗಳಿಗೂ ಚೆನ್ನಾಗಿ ಉಪ್ಪು ಕೂಡ ತಾಗಿರುತ್ತೆ, ಚೆನ್ನಾಗಿರುತ್ತೆ ಆವಾಗ ಟೇಸ್ಟು. ಇವಾಗ ಮತ್ತೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ದೊಡ್ಡದಾಗಿರೋವಂಥ ಬಾಣಲಿನ ತೊಗೊಳ್ಳಿ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆಯೇ ಬೇಯಿಸಿರೋಂಥ ಈ ಮಸಾಲೆ, ಹಾಗೆ ಒಂದು ಲೇಯರಷ್ಟು ಅನ್ನ ಇದಿಷ್ಟನ್ನು ಹಾಕ್ಕೊಂಡು ಅದರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಮತ್ತೆ ಒಂದು ಲೇಯರ್ ಆಗುವಷ್ಟು ಮಸಾಲೆ, ತರಕಾರಿ ಮಸಾಲೆ ಎತ್ತಿಟ್ಕೊಂಡಿರಬೇಕು. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾಗಿದ ನಂತರ ಮತ್ತೆ ಒಂದು ಸ್ವಲ್ಪ ಅನ್ನ ಹಾಕಿಬಿಟ್ಟು ಮುಚ್ಚಿ, ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಾವು ಫ್ರೈ ಮಾಡಿರುವಂಥ ಪನ್ನೀರು ಇದಿಷ್ಟು ಹಾಕ್ಕೊಂಡು ಕ್ಲೀನಾಗಿ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು. ಸೊ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದರ ಘಮ ಚೆನ್ನಾಗಿರುತ್ತೆ. ದಮ್ ಬಿರಿಯಾನಿ ಅಂತ ಹೇಳ್ತೀವಲ್ವ, ಸೊ ಆ ಥರ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಫಸ್ಟ್ ಲೇಯರ್ ತರಕಾರಿನ ಹಾಕಿರ್ತೀವಿ, ಅದು ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಆವಾಗಲೇ ಆ ಪರಿಮಳ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮೇಲ್ಗಡೆಯಿಂದ ಪುದೀನ ಸೊಪ್ಪಲ್ಲಿ ಹಾಕಿರ್ತೀವಲ್ವ, ಆ ಹಬೆಗೇನದು ಫುಲ್ ಬಾಡೋಗಿರಬೇಕು. ಈ ಥರ ಇದ್ದರೆ ಇದು ಪರ್ಫೆಕ್ಟ್ ಆಗಿರುವಂಥ ವೆಜ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅನ್ನನೂ ಅಷ್ಟೇ ಉದ್ರುದ್ರಾಗಿ ತುಂಬ ರುಚಿಯಾಗುತ್ತೆ. ಅನ್ನನ ಬೇಯಿಸ್ಕೊಳ್ಳೋವಾಗ 70% ಅಷ್ಟು ಮಾತ್ರನೇ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸಿದ್ರೆ ಈ ಥರ ದಮ್ ಕಟ್ಟಿದಾಗ ಅದು ಮತ್ತೆ ತಿರ್ಗಾ ಜಾಸ್ತಿನೇ ಬೆಂದೋಗ್ಬಿಟ್ಟು ಮುದ್ದೆ ಮುದ್ದೆ ಆಗುತ್ತೆ. ನಾನು ಮಾಡೋ ಈ ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ಹಾಗೆ ನೀವು ಮಾಡೋ ಯಾವ ರೆಸಿಪಿ ನಿಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ.